ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಇವತ್ತು ನಿರ್ಣಾಯಕ ದಿನ. ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು. ಹಲವು ಹಗರಣಗಳಲ್ಲಿ ಆರೋಪಿಯಾಗಿರುವಂತಹ ಯಡಿಯೂರಪ್ಪಗೆ ಬಿಗ್ ಡೇ. ಯಾವ ಡೇ? ಇವತ್ತಿನ ದಿನ. ಬಿಎಸ್ವೈ ವಿರುದ್ಧದ ಭೂ ಹಗರಣದ ವಿಚಾರಣೆಗೆ ಅನುಮತಿ ಸಂಬಂಧ ತೀರ್ಪು. ನ್ಯಾಯಮೂರ್ತಿ ಜೆಬಿ ಪರ್ಧಿವಾಲ್, ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಪೀಠದ ತೀರ್ಪು. ಸಾರ್ವಜನಿಕ ಸೇವಕರ ವಿರುದ್ಧ ತನಿಖೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶದ ಬಳಿಕ ಸಾರ್ವಜನಿಕ ಸೇವಕರ ವಿರುದ್ಧದ ವಿಚಾರಣೆಗೆ ಸಮಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾ? ಹುದ್ದೆಯಿಂದ ಇಳಿದ ಬಳಿಕ ವಿಚಾರಣೆಗೆ ಸಮಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯವಾ? ಈ ಬಗ್ಗೆ ಇವತ್ತು ಯಡಿಯೂರಪ್ಪ ಪ್ರಕರಣದಲ್ಲಿ ತೀರ್ಪು ನೀಡಲಿರುವಂತಹ ಸುಪ್ರೀಂ ಕೋರ್ಟ್. ಎಸ್, ಯಡಿಯೂರಪ್ಪ ಅವರಿಗೆ ಇವತ್ತು ನಿರ್ಣಾಯಕ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಡಿಯೂರಪ್ಪ ಅವರಿಗೆ ಇವತ್ತಿನ ದಿನ ಬಿಗ್ ಡೇ. ಕೆಲವೇ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಬರ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಇವತ್ತು ಈ ದಿನ ನಿರ್ಣಾಯಕ ದಿನವಾಗಿದೆ. ಹಲವು ಹಗರಣಗಳಲ್ಲಿ ಆರೋಪಿಯಾಗಿರುವಂತಹ ಯಡಿಯೂರಪ್ಪ ಅವರಿಗೆ ಈ ದಿನ ಬಿಗ್ ಡೇ. ಎಸ್, ಬಿಎಸ್ವೈ ವಿರುದ್ಧದ ಭೂ ಹಗರಣದ ವಿಚಾರಣೆಗೆ ಅನುಮತಿ ಸಂಬಂಧ ತೀರ್ಪು. ಭೂ ಹಗರಣ ವಿಚಾರ ಯಾವಾಗ ಆಗಿರೋದು? 2011ರ ವಿಚಾರ ಇದು. ಆಗ ಅವರು ಮಾಜಿ ಮುಖ್ಯಮಂತ್ರಿ ಆಗಿರಲಿಲ್ಲ, ಬದಲಿಗೆ ಮುಖ್ಯಮಂತ್ರಿ ಆಗಿದ್ರು. ಆ ಒಂದು ಕೇಸ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಈ ಒಂದು ದಿನ, ಈ ಒಂದು ಸಮಯ ಒಂದು ಮಹತ್ವದ ತೀರ್ಪು. ನ್ಯಾಯಮೂರ್ತಿಗಳಾಗಿರುವಂತಹ ಜೆಬಿ ಪಾರ್ಧಿವಾಲ ಹಾಗೂ ಮನೋಜ್ ಮಿಶ್ರಾ ಅವರ ಪೀಠವು ಏಪ್ರಿಲ್ 21, 2025ರಂದು ಆದೇಶವನ್ನ ನೀಡಲಿದೆ. ಭೂ ಹಗರಣಗಳ ಸುಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ 2011ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಬೋವಿ ಮಂಜೂರು ಮಾಡಲಾಗಿದೆ. ದೇವನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಆಲಂ ಪಾಷಾಗೆ 26 ಎಕರೆ. ಆದರೆ ಆ ಬಳಿಕ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂ ಮಂಜೂರಾತಿ ರದ್ದು. ಈ ಸಂಬಂಧ ಯಡಿಯೂರಪ್ಪ ಆಗ ಕೈಗಾರಿಕಾ ಸಚಿವರಾಗಿದ್ದಂತಹ ನಿರಾಣಿ ಅವರು, ಕರ್ನಾಟಕ ಉದ್ಯೋಗ ಮಿತ್ರ ಎಂಡಿ ಆಗಿದ್ದಂತಹ ಮತ್ತೊಬ್ಬರು ಆಲಂ ಪಾಷಾ ನೀಡಿದ್ದಂತಹ ದೂರಿನ ಮೇರೆಗೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಸಾರ್ವಜನಿಕ ಸೇವಕರು ಹುದ್ದೆಯಿಂದ ಇಳಿದ ಬಳಿಕ ಅವರ ವಿಚಾರಣೆಗೆ ಸಮಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಅಗತ್ಯ ಇಲ್ಲ ಎಂದಿದ್ದಂತಹ ಹೈಕೋರ್ಟ್, ಯಡಿಯೂರಪ್ಪ ವಿರುದ್ಧದ ವಿಚಾರಣೆಗೆ ಅನುಮತಿ ನೀಡಿದ್ದಂತಹ ಹೈಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಿದ್ದಂತಹ ಯಡಿಯೂರಪ್ಪ ಭೂ ಹಗರಣದ ಸುಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ 2011ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಭೂಮಿ ಮಂಜೂರು ಮಾಡಲಾಗಿತ್ತು. ಎಸ್, ಭೂ ನೋಟಿಫಿಕೇಶನ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಮೊಕದ್ದಮೆಗೆ ಸಂಬಂಧಿಸಿದಂತೆ ಅರ್ಜಿಗಳ ಗುಂಪಿನ ಕುರಿತು ಸುಪ್ರೀಂ ಕೋರ್ಟ್ ಸೋಮವಾರ ತನ್ನ ಆದೇಶವನ್ನ ಪ್ರಕಟಿಸಲಿದೆ. ಸೋಮವಾರ ಅಂದ್ರೆ ಇವತ್ತಿನ ದಿನ. ನ್ಯಾಯಮೂರ್ತಿಗಳಾಗಿರುವಂತಹ ಜೆಬಿ ಪಾರ್ಧಿವಾಲ ಹಾಗೂ ಮನೋಜ್ ಮಿಶ್ರಾ ಅವರು ಈ ಒಂದು ಪೀಠ ಏಪ್ರಿಲ್ 21, 2025ರಂದು ಆದೇಶ ನೀಡಲಿದೆ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ದೂರುದಾರರಾಗಿರುವಂತಹ ಆಲಂ ಪಾಷಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಈ ಒಂದು ಮಾತು ಅಥವಾ ಈ ಒಂದು ಕೇಸು, ನೀವು ಹಾಕಿರುವಂತಹ ವಿಚಾರ, ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಇದು 2011 ನಿಂತ ಆಗ್ತಾ ಇರೋದು. ಅದು ಅವ್ರದ್ದು 2 ಟೈಮ್ ಸರ್ಕಾರ ಬಂದಿದ್ದು. ಅವರು ಏನ್ ಇನ್ಫ್ಲೂಯೆನ್ಸ್ ಮಾಡಿ ಇಲ್ಲಿ ಡಿಸ್ಮಿಸ್ ಮಾಡ್ಕೊಂಡ್ರೆ ನನ್ಗೆ ನ್ಯಾಯ ಏನು ಈಗ ಸಿಕ್ಕಿಲ್ಲ. ಯಾರು ಯಡಿಯೂರಪ್ಪ ಅವರು, ಮುರುಗೇಶ್ ನಿರಾಣಿ ಅವರು, ಕಟ್ಟಾ ನಾಯ್ಡು ಅವರವರು ಎಲ್ಲ ಕೂಡಿ ನಮ್ಗೆ ಏನು ಅನ್ಯಾಯ ವಿರೋಧ ಮಾಡಿದಾರೋ ಇವತ್ತು
ಅದು ತೀರ್ಮಾನ ಬರೋದಕ್ಕೆ ಕಾಯ್ತಾ ಇದ್ದೀವಿ. ತೀರ್ಮಾನ ಬರ್ಬೋದು. ಅದರಲ್ಲಿ ಆಲ್ರೆಡಿ ಚಾರ್ಜ್ ಶೀಟು ಆಗಿರೋದು, ಒಂದು ಚಾರ್ಜ್ ಶೀಟು ಸಮಯ ಆಗಿರೋದು. ಹಾನರಬಲ್ ಹೈಕೋರ್ಟ್ 2021 ಕಾಗ್ನಿಸನ್ಸ್ ತಕ್ಕೋಬೇಕು. ನಮ್ದು ಸೆಕೆಂಡ್ ಕಂಪ್ಲೇಂಟ್ ಆಗಿರೋದಕ್ಕೋಸ್ಕರ ಫಸ್ಟ್ ಕಂಪ್ಲೇಂಟ್ ಅವ್ರು ವಜಾ ಮಾಡ್ಕೊಂಡ್ರೆ ಹೈಕೋರ್ಟ್ ನಿಂತ, ಮಾನ್ಯ ಹೈಕೋರ್ಟ್ ನಿಂತ. ಅದು ಸೆಕೆಂಡ್ ಕಂಪ್ಲೇಂಟ್ ಈಗ ವ್ಯಾಲಿಡೋ ತಕ್ಕೋಬೋದೋ ಇಲ್ವೋ. ಆಮೇಲೆ ಇದು ನಮ್ದು 79A ಅಂತ SOP 2018. ಆಮೇಲೆ ಪ್ರಾಸ್ಪೆಕ್ಟಿವ್ ರೆಟ್ರಾಸ್ಪೆಕ್ಟಿವ್ ಅಷ್ಟೇ ಮಾತ್ರನೇ ಇವತ್ತು ಆಗ್ತಾ ಇರೋದು. 99 ಇಲ್ಲ 100% ಆಗ್ಬೇಕು. ನ್ಯಾಯ ಕೊಡ್ಬೋದು, ನ್ಯಾಯ ಸಿಗ್ಬೋದು ನನ್ಗೆ. ಅದನ್ನಿಂತ ಅವ್ರಿಗೆ ಅರೆಸ್ಟ್ ಆಗ್ಬೋದು. ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅರೆಸ್ಟ್ ಮಾಡ್ಬೇಕು, ಮಾಡ್ಕೊಬ ಅಂತ ಅದು ನನ್ಗೆ ಕಾಣಿಸ್ತಾ ಉಂಟು. ಅದೇ ನ್ಯಾಯನು. ಇವತ್ತಿನ ದಿನ ನಿಮ್ಗೆ ಏನ್ ಅನಿಸ್ತಾ ಇದೆ? ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾ ಇದೆ? ನ್ಯಾಯ ಬರ್ಬೋದು. ನ್ಯಾಯ ಈಗ ನ್ಯಾಯಮೂರ್ತಿ ಮುಂದೆ ಇರುದು 3 ಪೀಠ 4 ಪೀಠ ಮುಂದೆ ಇದು ಇರುದು. ಅದರಲ್ಲಿ ದೊಡ್ಡ ಅಂತೆ ಇಡೀ ಇಂಡಿಯಾಗೂ ಇದೊಂದು ರಿಪೋರ್ಟೆಡ್ ಜಜ್ಮೆಂಟ್ ಗೋಸ್ಕರ ನ್ಯಾಯಮೂರ್ತಿ ಅವ್ರಿಗೂ ಒಂದು ಒಳ್ಳೆ ಅವಕಾಶ. ಇದು ಒಂದು ನ್ಯಾಯ ಮಾಡಿಸ್ಬೇಕು. ಇವ್ರು 2018 SOP ಅಂತ ಮಾಡಿದ್ದಾರೆ. ಈ SOP ಕ್ರಾಸ್ ಮಾಡ್ತಾರೆ. ಈಗ SOP ಗೆ ಕ್ರಾಸ್ ಮಾಡ್ತಾರೆ. ಏನಂತೆ ತಾವ್ ಏನನ್ನ ಮಾಡ್ಕೊಳ್ಳಿ, ಅದು ಹಾನರಬಲ್ ಹೋಮ್ ಮಿನಿಸ್ಟ್ರಿ ಆಫ್ ಹೋಮ್ ಮಿನಿಸ್ಟರ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾಡಿದ್ದಾರೆ. ಪರ್ಮಿಷನ್ ತಕ್ಕೋಬೇಕಂತ. ಇದು ನಮ್ದು 2011 ಆಗಿರೋದು. ಕೋರ್ಟ್ ತೀರ್ಪು 2014 ಡಿಸ್ಮಿಸ್ ಆಗಿರೋದು. ಅದಕ್ಕೋಸ್ಕರ ಅದಕ್ಕೂ ಇದಕ್ಕಿಲ್ಲ. 2018 ಆಮೇಲೆ ಮಾತ್ರ ಪ್ರಾಸ್ಪೆಕ್ಟಿವ್ ಮಾತ್ರ ಸ್ಯಾಂಕ್ಷನ್ ಬೇಕು, ಸ್ಯಾಂಕ್ಷನ್ ತಕ್ಕೋಬೇಕು ಅಂತ ಅದು ತೀರ್ಮಾನ ಮಾಡ್ತಾರೆ. ಅದು ಒಂದು ನ್ಯಾಯ. ಇಡೀ ಇಂಡಿಯಾಗೆ ಒಂದು 2 ಲಕ್ಷ ಕೇಸ್ ಪೆಂಡಿಂಗ್ ಇರುವುದು. ಆ ತರ 2 ಲಕ್ಷ ಮೇಲೇನೆ ಪೆಂಡಿಂಗ್ ಉಂಟು. ಅದಕ್ಕೆಲ್ಲ ಈ ಜಡ್ಜ್ಮೆಂಟ್ ಕೂಡಿ ಇಡೀ ಇಂಡಿಯಾಕ್ಕೆ ಒಂದು ನ್ಯಾಯ ಕೂಡ್ಬೋದು ಅಂತ ನಮ್ಗೆ ಕಾಣಿಸ್ತಾ ಉಂಟು. ಓಕೆ, 2021 ಜನವರಿ 27ಕ್ಕೆ ಏನಾಗಿತ್ತು ಅಂತಂದ್ರೆ ಯಡಿಯೂರಪ್ಪ ಹಾಗೂ ಸಚಿವ ಮುರುಗೇಶ್ ನಿರಾಣಿ ಅವರ ಬಂಧನದಿಂದ ರಕ್ಷಣೆಯನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತಲ್ವಾ? ಹೌದು. ಸೊ ಇದ್ರ ವಿಚಾರವಾಗಿ ಏನ್ ಹೇಳ್ತೀರಿ? ಯಾವತ್ತು ಏನ್ ಡೇಟ್ಗೆ? 2021. 21ಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲ, ಆನರಬಲ್ ಮಾನ್ಯ ಹೈಕೋರ್ಟ್ ಅವರು ಜಸ್ಟಿಸ್ ಕುನ್ನಾ ಅವರು ಹೇಳಿದ್ರೆ. ಅದು ಕುನ್ನಾ ಅವರು ಹೇಳಿದ್ದು ಅವರು SLP ಮಾಡಿದ್ದಾರೆ. ಈಗ SLP ಅದರಲ್ಲಿ ಸ್ಟೇ ಫಾರ್ ಅರೆಸ್ಟ್ ಅಂತ ಇರುದು SLP ನಲ್ಲಿ. ದಟ್ ಮೀನ್ಸ್ ಮಾನ್ಯ ಕುನ್ನಾ ಜಡ್ಜ್ಮೆಂಟ್ ಪ್ರಕಾರ ಅರೆಸ್ಟ್ ಮಾಡ್ಬೇಕು. ಆ ಟೈಮಲ್ಲಿ ಸಮ್ಮನ್ನಿಂಗ್ ಸ್ಟೇಜ್ ಅಂತ ಅರೆಸ್ಟೇ ಅದು. ಸಮ್ಮನ್ನು ಕಾಗ್ನಿಸನ್ಸ್ ಎರಡು ಅರೆಸ್ಟ್ ಬೇಲ್ ಕೊಡ್ತಾರೋ ಇಲ್ವೋ ಅದು ಬೇರೆ. ಅರೆಸ್ಟ್ ಅದು ಅರೆಸ್ಟ್ ಬೇಡ ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ಕಡೆ SLP ಪಾರ್ಟ್ಲಿ ಮಂಜೂರಾಗಿದ್ದು. ಈಗವರೆಗೂ ಇಷ್ಟೇನೆ, ಅದು ಪೊಲೀಸ್ ಅವರು ಅರೆಸ್ಟ್ ಮಾಡೋದು ಬೇಡ ಅಂತ. ಈಗ ಅದು SLP ಫುಲ್ ಡಿಸ್ಮಿಸ್ ಆಗ್ಬಿಡುತ್ತೆ. ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು ಇವ್ರಿಗೆ. ಫುಲ್ಲಿ ಡಿಸ್ಮಿಸ್ ಮಾಡುತ್ತೆ ಎಲ್ಲಾರ್ಗೂ ಕೂಡಿ. ಯಾರ್ಯಾರಿಗೆ ಮಾನ್ಯ ಇಂಡಸ್ಟ್ರೀಸ್ ಮಿನಿಸ್ಟರು, ಚೀಫ್ ಮಿನಿಸ್ಟರು, BSY ಇವ್ರಿಗೆಲ್ಲ ಕೂಡಿ ಮಾಡಬೇಕು. ಇಲ್ಲಂತ ಪಾರ್ಟ್ಲಿ ನ್ಯಾಯ ಸಿಕ್ತೆ ನಮ್ಗೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ತಿರ್ಗಾ ಪದೇ ಅವ್ರಿಗೆ ಅರೆಸ್ಟ್ ಮಾಡ್ಬೋದು ಅಂತ ಕೊಡ್ಬೋದು. ಹಳೆ ಚಾರ್ಜ್ ಶೀಟ್ಗೂ ಅವರು ಕಾಗ್ನಿಸನ್ಸ್ ತಕ್ಕೋಬೇಕು, ತಕ್ಕೊಳ್ತಾರೆ ಅಂತ ನನ್ಗೆ ನಂಬಿಕೆ. ತಕ್ಕೊಳ್ತೆ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಆಲ್ರೆಡಿ ಡಿಸೈಡ್ ಆಗಿರೋದೇ ಒಂದೇ ಪೊಲೀಸು, ಒಂದೇ ನ್ಯಾಯ, ಒಂದೇ ಫೋರ್ಜರಿ ಇವರು ಮಾಡಿರೋದು. 13 ವರ್ಷ ನಿಂತ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತು ಈ ಡೇಟ್ ಅಲ್ಲಿ ನೋಡ್ಲಾ ಮಾನ್ಯ ನಮ್ಗೆ ಅದು ಲಾಸ್ಟ್. ಅವರೇ, ಇವತ್ತಿನ ದಿನ ನಿಮಗೆ ನ್ಯಾಯ ಸಿಗುತ್ತೆ ಅಂತ ನಿಮಗೆ ಗಟ್ಟಿಯಾಗಿ ನಂಬಿಕೆ ಇದೆ? ಹಾಗಾದ್ರೆ ನಮ್ಗೆ ಬೇಕೇ ಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ ನಮ್ಗೆ. ಏನು ದಾರಿ ಇಲ್ಲ. ಸರ್ಕಾರ ಅವರು ಕೊಟ್ಟಿಲ್ಲ. ಆಮೇಲೆ ಹೈಕೋರ್ಟ್ ಜಡ್ಜ್ಮೆಂಟ್ ಮೇಲೇನು ಅಡ್ಡ ಹೋಗಿ ಅಲ್ಲಿ ಅದು ಮಾಡ್ಕೊಂಡು ಅವ್ರ ಕಡೆ ಸಾವಿರ ಕೋಟಿ ದುಡ್ಡಿರುವುದು. ಇದರಲ್ಲಿ 40 ಅಡ್ವೊಕೇಟ್ ಇನ್ಕ್ಲೂಡಿಂಗ್ ಪೂವಯ್ಯ ಅವರು, ಮಾನ್ಯ ಎಲ್ಲಾರು ಕೂಡಿ ಇಡೀ ಇಂಡಿಯಾನಲ್ಲಿ ಯಾರ್ಯಾರಿದ್ದಾರೋ ಒಂದು 40 ಅಡ್ವೊಕೇಟ್ಸ್ ವರ್ಗೂ ನಮ್ ಪೈಕಿ ಒಂದು 4 ವರ್ಷದಿಂದ ವಿರೋಧ ಮಾಡ್ತಾನೆ ಇದ್ದಾರೆ ಈ ಮ್ಯಾಟರ್ ಅಲ್ಲಿ. 46 ಸೀನಿಯರ್ ಅಡ್ವೊಕೇಟ್ಸ್ ಆರ್ಗ್ಯುಮೆಂಟ್ ಆಗಿ ಉಂಟು. ಅದನ್ನ ಒಂದು ಥ್ರೆಟನಿಂಗ್ ತರ ತೋರಿಸಿದ್ದಾರೆ ಮಾನ್ಯ ಸುಪ್ರೀಂ ಕೋರ್ಟ್ಗೆ. ಇಷ್ಟು ಜನ ಕೂಡಿ ನಮ್ ಕಡೆ ಇಷ್ಟು ಬಲ ಉಂಟು, ಇಷ್ಟು ದುಡ್ಡು ಉಂಟು ಅಂತ ಮಾಡಿದ್ದಾರೆ. ನಮ್ ಕಡೆ ನ್ಯಾಯ ಉಂಟು, ನಮ್ ಕಡೆ ಹಾನರಬಲ್ ಸುಪ್ರೀಂ ಕೋರ್ಟ್ ನಮ್ಗೆ ಒಂದು ನಂಬಿಕೆ ಉಂಟು, ಅವ್ರು ನಮ್ಗೆ ಒಂದು ಜಸ್ಟಿಸ್ ಕೊಡ್ತಾರಂತ ನಮ್ ಕಡೆ ಇರುವುದು ಅದು ಒಂದೇ.
ಅವ್ರಿಗೆ ಜೈಲ್ ಶಿಕ್ಷೆ ಆಗ್ಬೇಕು. ಎಲ್ಲಾರು ಕೂಡಿ ಮುರುಗೇಶ್ ನಿರಾಣಿಗೂ ಇವ್ರಿಗೆ BS ಯಡಿಯೂರಪ್ಪಗೆ ಜೈಲ್ ಶಿಕ್ಷೆ ಆಗ್ಬೇಕು. ಅದಕ್ಕೆ ಆಮೇಲೆ ಟ್ರಯಲ್ ನಡೆಯುದು, ಟ್ರಯಲ್ ಮೇಲೆನು ಅವ್ರಿಗೆ ಜೈಲ್ ದಂಡ ಆಗೇ ಆಗುದು. ಇದರಲ್ಲಿ ಎವ್ರಿ ರಿಕಾರ್ಡ್ಸು, ಎವ್ರಿ ಫೋರೆನ್ಸಿಕ್ ರಿಪೋರ್ಟ್, ಫೋರ್ಜರಿ ಮಾಡಿರೋದು ಎಲ್ಲ ಪೊಲೀಸ್ ಈಗ ಮಾಡ್ತೇನೆ ಇರೋದು. ಹಳೆ ಚಾರ್ಜ್ ಶೀಟ್ ಅಲ್ಲಿನೂ ಉಂಟು, ಈಗನೂ ರಿಕಾರ್ಡ್ ಉಂಟು. ಈಗ ಹೊಸ ಪ್ರೋಬ್ ಆಗ್ತೇನೋ ಎವ್ರಿ ಪ್ರೂಫ್ ಉಂಟು. ಓಕೆ ಓಕೆ ಆಲಂ ಪಾಷಾ ಅವರೇ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಆಲಂ ಪಾಷಾ ಅವ್ರು ಹೇಳ್ತಾ ಇರೋದಿಷ್ಟೇ. ಈ ಒಂದು ದಿನ ನನಗೆ ನ್ಯಾಯ ಸಿಗುತ್ತೆ ಎನ್ನುವಂತಹ ನಂಬಿಕೆ ನನ್ನ ಹತ್ರ ಇದೆ. ಇವತ್ತು ಕಾದು ನೋಡಬೇಕು ಎನ್ನುವಂತಹ ವಿಚಾರವನ್ನ ಆಲಂ ಪಾಷಾ, ದೂರುದಾರರಾಗಿರುವಂತಹ ಆಲಂ ಪಾಷಾ ಹೇಳಿದ್ದಾರೆ. ಎಸ್, ಫ್ರೀಡಮ್ ಟಿವಿಗೆ ಅವರು ಮಾತನಾಡಿದ್ದಾರೆ. ಏನೇ ಆದ್ರೂ ಕೂಡ ಈ ಸಲ ಜಯ ನಂದೇ ಅಂತ ಹೇಳ್ತಾ ಇದ್ದಾರೆ. ಎಸ್.